ರಾಕಿಂಗ್ ಸ್ಟಾರ್ ಯಶ್ ನಟನೆಯ ಕೆಜಿಎಫ್ ಸರಣಿ ಬ್ಲಾಕ್ ಬಸ್ಟರ್ ಹಿಟ್ ಆಗಿ ಇಡೀ ಭಾರತೀಯ ಚಿತ್ರರಂಗವನ್ನೇ ಸ್ಯಾಂಡಲ್ವುಡ್ನತ್ತ ತಿರುಗಿ ನೋಡುವಂತೆ ಮಾಡಿತು. ಇನ್ನು ಪ್ರಶಾಂತ್ ನೀಲ್ ಸ್ಟೋರಿ, ಸ್ಕ್ರೀನ್ ಪ್ಲೇ, ನಿರ್ದೇಶನ ಹಾಗೂ ಯಶ್ ಪರ್ಫಾರ್ಮೆನ್ಸ್ಗೆ ಸಿನಿ ರಸಿಕರು ಬಹುಪರಗೆಂದಿದ್ದಾರೆ. ಹೊಂಬಾಳೆ ಸಂಸ್ಥೆ ನಿರ್ಮಾಣದ ಕೆಜಿಎಫ್ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಹೊಸ ಇತಿಹಾಸವನ್ನೇ ನಿರ್ಮಿಸಿದ್ದು ಗೊತ್ತೇ ಇದೆ. ಯಾವುದೇ ನಿರೀಕ್ಷೆ ಇಲ್ಲದೆ ಬಂದಿದ್ದ ಮೊದಲ ಭಾಗ 250 ಕೋಟಿ ರುಗಳ ಗಳಿಕೆ ಕಂಡು ಸಂಚಲನ ಸೃಷ್ಟಿಸಿತು. ಭಾರಿ ನಿರೀಕ್ಷೆಯೊಂದಿಗೆ ಬಂದಿದ್ದ ಸೀಕ್ವೆಲ್ 1200 ಕೋಟಿ ರು ಬಾಚಿ ಎಲ್ಲರ ಹುಬ್ಬೇರಿಸಿತು. ಈ ಸಿನಿಮಾ ಕನ್ನಡ ಚಿತ್ರರಂಗದ ದಿಕ್ಕನ್ನೇ ಬದಲಿಸಿತು ಎಂದರೆ ಸುಳ್ಳಾಗುವುದಿಲ್ಲ. ಇನ್ನು ಕನ್ನಡ ಸಿನಿಮಾಗಳು 50 ಕೋಟಿ ರು ಗಳಿಸೋದೇ ಕಷ್ಟ ಎನ್ನುವ ಸಮಯದಲ್ಲಿ ಕೆಜಿಎಫ್ ಚಾಪ್ಟರ್ 1 ಸಿನಿಮಾ ಬರೋಬ್ಬರಿ 250 ರು ಕಲೆಕ್ಷನ್ ಮಾಡುವುದು ಸಾಧ್ಯ ಎಂದು ತೋರಿಸಿತು. ಚಾಪ್ಟರ್ 2 ಸಿನಿಮಾ 1000 ಕೋಟಿ ರು ಗಳಿಕೆ ಕಂಡು ಅಸಾಧ್ಯ ಅಲ್ಲ ಎಂದು ಸಾಬೀತುಪಡಿಸಿತು. ಒಂದೇ ಒಂದು ಸಿನಿಮಾದಿಂದ ಪ್ರಶಾಂತ್ ನೀಲ್ ಸ್ಟಾರ್ ನಿರ್ದೇಶಕರ ಪಟ್ಟ ಅಲಂಕರಿಸಿದ್ದಾರೆ. ಈಗ ನೀಲ್ ಜೊತೆ ಸಿನಿಮಾ ಮಾಡಲು ಬಾಲಿವುಡ್ ನಿರ್ಮಾಪಕರು ಕ್ಯೂ ನಿಂತಿದ್ದಾರೆ. ಚಾಪ್ಟರ್ 2 ಕ್ಲೈಮ್ಯಾಕ್ಸ್ನಲ್ಲೇ ಸರಣಿ ಮುಂದುವರಿಯುವ ಬಗ್ಗೆ ಸುಳಿವು ಸಿಕ್ಕಿತು. ಹೊಂಬಾಳೆ ಸಂಸ್ಥೆ ಕೂಡ ಕೆಜಿಎಫ್ 3 ಮಾಡುವ ಬಗ್ಗೆ ಪರೋಕ್ಷವಾಗಿ ಹೇಳಿದೆ. ಇದೀಗ ಪ್ರಶಾಂತ್ ನೀಲ್ ಈ ವಿಚಾರದ ಬಗ್ಗೆ ಪ್ರತಿಕ್ರಿಯಿಸಿದ್ದಾರೆ. ಬಾಲಿವುಡ್ನ ಪಿಂಕಿ ವಿಲ್ಲಾ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ಅವರು, ಕೆಜಿಎಫ್ ಚಾಪ್ಟರ್ 3 ಬರ್ತಿದೆ, ನಾನು ಸಿನಿಮಾ ನಿರ್ದೇಶಕ ಹೌದೋ ಅಲ್ಲವೋ ಅನ್ನೋದು ಗೊತ್ತಿಲ್ಲ ಎಂದು ನಗೆ ಬೀರಿದ್ದಾರೆ. ಆದರೆ ಯಶ್ ಚಿತ್ರದಲ್ಲಿ ಇರ್ತಾರೆ, ಸ್ಕ್ರಿಪ್ಟ್ ರೆಡಿ ಇದೆ. ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ.